ಲಾಕಪ್ ಡೆತ್ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್. ಪೊಲೀಸರ ವಿರುದ್ಧ ಸಿಡಿದೆದ್ದ ಪತ್ನಿ ಶೈನಾಜ್. ನನ್ ಗಂಡನ ಅದೇ ಸ್ಟೇಷನ್ ಅಲ್ಲೇ ಡೆತ್ ಮಾಡ್ಬಿಟ್ರಲ್ಲ. ಕೂಲಿ ಕಾರ್ಮಿಕ, ಕಟ್ಟಡ ಕಾರ್ಮಿಕ ನನ್ ಗಂಡ. ಕಷ್ಟದ ನನಗೆ ಇರ್ಬೇಕಪ್ಪ ಅಂದ್ರೆ ನನ್ ಗಂಡನೇ. ಈಗ ಯಾರು ಉಂಟು? ನನ್ನ ಎರಡು ಮಕ್ಕಳಿಗೆ ಯಾರು ನೋಡ್ಕೋಬೇಕು? ಆ ಸತ್ತಿರೋ ಬಾಡಿನ ಸುಮ್ಕೆ ಮೇಲೆ ನೋಟಕ್ಕೆ ಟಾಟಾಸಿಗೆ ಹಾಕೊಂಡು ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿ ಯಾಕೆ ಕರ್ಕೊಂಡು ಹೋಗ್ಬೇಕು ಇವನು? ನನ್ ಗಂಡ ಎಷ್ಟು ಅಲ್ಲ ಅಂತ ಇರ್ಬೋದು ಸರ್. ವಿಜಯನಗರದ ಹಗರಿಬೊಮ್ಮನಹಳ್ಳಿಯಲ್ಲಿ ನಡೆದ ಲಾಕಪ್ ಡೆತ್ ಕೇಸ್ ಕಂಡ್ರಿ ಇದು. ದಿನದಿಂದ ದಿನಕ್ಕೆ ಪೊಲೀಸರ ಮೇಲೆ ಒತ್ತಡ ಹೆಚ್ಚು ಮಾಡ್ತಿದೆ. ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಕೊಡಿಸುವುದರ ಬದಲು ಪೊಲೀಸರೇ ಹೊಡೆದು ಸಾಯಿಸಿರುವ ಘಟನೆಗೆ ತೀವ್ರ ರೀತಿಯ ಆಕ್ರೋಶ ವ್ಯಕ್ತವಾಗ್ತಿದೆ. ಗಂಡನ ಸಾವಿನ ವಿರುದ್ಧ ಸ್ವತಃ ಪತ್ನಿಯೇ ತೊಡೆತಟ್ಟಿ ನಿಂತಿದ್ದಾಳೆ. ಗಂಡನ ಸಾವಿಗಾಗಿ ನ್ಯಾಯದ ಮೊರೆ ಹೋಗಿರುವ ಘಟನೆ ಇದು. ಹಗರಿಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕಸ್ಟೋಡಿಯಲ್ ಡೆತ್ ಪ್ರಕರಣ ಕಾವು ಹೆಚ್ಚುತ್ತಾ ಸಾಗಿದೆ ಕಣ್ರಿ. ಪತಿಗೆ ಆದ ಪರಿಸ್ಥಿತಿಯಂತೆ ಗಂಡನನ್ನ ಹೊಡೆದು ಕೊಂದ ಪೊಲೀಸರಿಗೆ ಗಲ್ಲು ಶಿಕ್ಷೆಯಾಗ್ಲಿ ಅಂತ ಮೃತನ ಪತ್ನಿ ಶೈನಾಜ್ ಆಕ್ರೋಶ ಹೊರಹಾಕಿದ್ದು ಹೀಗೆ ಕಣ್ರಿ. ನನ್ ಗಂಡ ಬಿಟ್ಟು ನಾನು ಕೊಟ್ಟಿಲ್ಲ. ಅವ್ನು ಎಷ್ಟು ಸಾಲನೆ ಮಾಡಿ ಸೂಲನೆ ಮಾಡಿ ಕುಡಿಲಿ ಇರ್ಲಿ, ನನ್ ಗಂಡ ನನಗೆ ಬೇಕಂತ ನಾನು ಜೀವನ ಮಾಡ್ಕೊಂಡ್ ತಿಂದವಳು. ಇನ್ನೊಬ್ರ ಹತ್ರ ಸಸ್ತೆ ಅಂತ ನಾನು ಜೀವನ ಮಾಡಿಲ್ಲ. ನನಗೆ ನೋಡಿ ಸರ್, ನ್ಯಾಯ ಬೇಕು. ನನ್ ಗಂಡನ ಕೊಲೆ ಮಾಡಿದ್ರೆ ನನ್ ಗಲ್ ಶಿಕ್ಷೆ ಆಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ನಾನು ಧರಣಿ ಕೂಟಾದ್ರೂ ಆಗ್ಲಿ ನನ್ ಗಂಡ ಯಾವ ಸತ್ತನ ಅವ್ನು ನಂಗೆ ಸಾಯ್ಬೇಕು. ಮೃತ ಖಲೀಲನ್ನ ಪೊಲೀಸರು ಡೆತ್ ಆದ್ಮೇಲೆ ಟಾಟಾ ಎಸ್ ಗಾಡಿಯೊಳಗೆ ನಾಯಿಗೆ ಎಸೆಯುವಂತೆ ಎಸೆದು ಹೋದ್ರು ಅಂತ ಖಲೀಲನ ಪತ್ನಿ ಶೈನಾಜ್ ಗಂಭೀರ ಆರೋಪ ಮಾಡಿದ್ದಾಳೆ ಕಣ್ರಿ. ಪೊಲೀಸರು ಈ ನಡೆ ಬಹಳ ಬೇಸರ ತಂದಿದೆ ಅಂತ ಹೇಳ್ಕೊಂಡಿದ್ದಾಳೆ ನೋಡಿ. ಅವ್ನು ನನ್ ಗಂಡ ಕುಡುಗನ ಇರ್ಬೋದು, ಕುಡಿಬಹುದು, ಅವನಿಗೆ ಎಂಡ್ರು ಮಕ್ಳು ಅನ್ನೋದು ಅವ್ನ ಮನಸ್ಸಲ್ಲಿ ಇರುತ್ತೆ. ಆ ಸಮಯದಲ್ಲಿ ಒಂದಿಟ್ಟು ಇಟ್ಕೊಂಡ್ಲಿಲ್ಲಲ್ಲ ಅವ್ರು ಅನ್ನೋದೊಂದು ಬೇಜಾರು ತುಂಬಾ ಬಂದಿದೆ ಸರ್. ಅದಕ್ಕೂ ಬೇಜಾರಾದ್ರೆ ನನ್ ಗಂಡನ ಅದೇ ಸ್ಟೇಷನ್ ಅಲ್ಲೇ ಡೆತ್ ಮಾಡ್ಬಿಟ್ರಲ್ಲ. ಆ ಸತ್ತಿರೋ ಬಾಡಿನ ಸುಮ್ಕೆ ಮೇಲೆ ನೋಟಕ್ಕೆ ಟಾಟಾಸಿಗೆ ಹಾಕೊಂಡು ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿ ಯಾಕೆ ಕರ್ಕೊಂಡು ಹೋಗ್ಬೇಕು ಇವನು? ಅದು ನನಗೆ ನೋವಿರೋದು. ನನ್ ಗಂಡ ಎಷ್ಟು ಅಲ್ಲ ಅಂದಿರ್ಬೋದು ಸರ್. ಪತ್ನಿಯ ಮುಂದೆಯೇ ಪತಿಯನ್ನ ಹಿಗ್ಗಾಮುಗ್ಗಾ ಥಳಿಸಿದ್ರು. ಬುದ್ಧಿವಾದ ಹೇಳಿ ಬಿಡ್ತಾರೆಂಬ ನಂಬಿಕೆ ಸುಳ್ಳು ಮಾಡಿದ ಪೊಲೀಸರು. ಆ ದಿನ ಮೃತ ಖಲೀಲ ಮತ್ತು ಶೈನಾಜ್ ಜೊತೆ ಜಗಳವಾಗಿತ್ತು. ಕುಡಿದುಕೊಂಡು ಬಂದು ಶೈನಾಜ್ ಜೊತೆ ಗಂಡ ಜಗಳ ಮಾಡ್ಕೊಂಡಿದ್ದ. ಹೀಗಾಗಿ ಆತನಿಗೆ ಪೊಲೀಸ್ ಠಾಣೆಯಲ್ಲಿ ಒಂದು ದಿನ ಇರಿಸಿದ್ರೆ ಬುದ್ಧಿ ಬರುತ್ತೆ ಅಂತ ಶೈನಾಜ್ ಅನ್ಕೊಂಡಿದ್ಲು ನೋಡಿ. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ಅಲ್ಲಿ ಪತ್ನಿಯ ಎದುರೇ ಗಂಡನಿಗೆ 2 ಜೋರಾಗಿ ಪೊಲೀಸರು ಬಾರಿಸಿದ್ರಂತೆ. ಆಗ ಶೈನಾಜ್ ಅಲ್ಲಿಂದ ಹೊರಟು ದೂರ ಹೋಗಿ ನಿಂತ್ಕೊಂಡಿದ್ದರಂತೆ. ಆಗ ಪೊಲೀಸರು ಹಿಗ್ಗಾಮುಗ್ಗಾ ಥಳಿಸಿದ ಸೌಂಡ್ ಕೇಳ್ತಾ ಇತ್ತು. ಆದ್ರೆ ಪತಿಯ ಜೋರಾಗಿ ಕೂಗುತ್ತಿದ್ದ ಅನ್ನೋದನ್ನ ಸ್ವತಃ ಶೈನಾಜ್ ಮಾತಲ್ಲೇ ಕೇಳಿ. ಅವ್ರು ಕೇಸ್ ಮಾಡಿದೀಯಲ್ಲಮ್ಮ, ನಾವ್ ಎಂಕ್ವೈರಿ ಮಾಡ್ತಿದೀವಮ್ಮ ಅಂತರು ಅಷ್ಟು ಹೊಡೆದಿದಾರಲ್ಲ ಸರ್. ಈಗ CC ಫುಟೇಜ್ ಇರೋದಿಲ್ವಾ ಆಫೀಸ್ ಅಂದಿಂದ? ಇರುತ್ತೆ ತಾನೆ, ತೋರ್ಸ್ಬೇಕಲ್ಲ ಅಂತಾರು. ಈಗ ಅವ್ರು ಕರೆಕ್ಟ್ ಆಗಿದ್ರೆ ಗೌರ್ಮೆಂಟ್ ಇಲ್ಲಿಂದ ಯಾಕೆ ಅವ್ರಿಗೆ ಬಿಟ್ಟಿರ್ತಾರೆ? ಕಷ್ಟ ಸುಖಕ್ ತಾನೆ. ಒಂದ್ ಹೆಣ್ಮಗಳು ಬಂದಾಳಪ್ಪ ಅಂದ್ರೆ ಅವ್ರ ಎಲ್ಲ CC ಫುಟೇಜ್ ಆಗಿರ್ಬೇಕು. ಅದು ಹೊಡೆದಿರೋದ್ರಿಂದ ಹಿಡಿದು ನಾವ್ ಬಂದಿರೋದ್ರಿಂದ ಹಿಡಿದು ಏನ್ ನಡೆದಿದೆ ಘಟನೆ ಅನ್ನೋದು ಅವ್ರು ಹೊರಗಡೆ ಹಾಕ್ಬೇಕು. ಹಾಕಲ್ಲ ಅಂದ್ರೆ ಬಿಡೋರು ಯಾರಿದಾರೆ ಇಲ್ಲಿ? ಅದನ್ನ ತರಿಸ್ತೀನಿ ಹೊರಗಡೆ. ಅವ್ರು ಇನ್ನೊಂದ್ 2 ದಿನದ ಮಟ್ಟಿಗೆ ಅವರು ನಮಗೆ ತೋರಿಸಿದ್ರೆ ಓಕೆ, ಮುಂದೆ ನಾವ್ ಬೆಂಗಳೂರು ಮಟ್ಟಕ್ಕೆ ಹೋಗಕ್ಕೂ ರೆಡಿ ಇದೀವಿ. ಇನ್ನು ಸಾಕಷ್ಟು ಜನರು ಶೈನಾಜ್ ಗಂಡನನ್ನ ಕೊಲಿಸಿರಬಹುದು ಅಂತ ಹೇಳ್ತಾರೆ. ಆದ್ರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಶೈನಾಜ್, ನಂಗೆ 2 ಮಕ್ಕಳಿದ್ದಾರೆ, ಗಂಡನನ್ನ ಕೊಲಿಸುವ ಅನಿವಾರ್ಯತೆ ಆದ್ರೂ ಏನಿದೆ? ಹಗರಿಬೊಮ್ಮನಹಳ್ಳಿ ಪೊಲೀಸ್ ಠಾಣೆಗೆ ನಾನು ಗಂಡನನ್ನ ಕರೆದುಕೊಂಡು ಹೋಗಿದ್ದು ನಿಜ, ಗಂಡ ಕುಡಿದು ಬಂದು ಗಲಾಟೆ ಮಾಡಿದ್ದು ನಿಜ, ಅವನ ಬುದ್ಧಿ ಹೇಳಿ ಎಂದು ಕರ್ಕೊಂಡೋಗಿದ್ದು ನಿಜ. ಆದ್ರೆ ಬುದ್ಧಿ ಹೇಳೋ ಬದಲು ಹೊಡೆದು ಕೊಂದ್ರು. ಆದ್ರೆ ಸಾಯುವ ಹಾಗೆ ಹೊಡೆಯುತ್ತಾರೆ ಅಂತ ನಾನು ಅಂದುಕೊಂಡಿರ್ಲಿಲ್ಲ ಅಂತ ಕಣ್ಣೀರಿಟ್ಟಿದ್ದಾಳೆ. ಇಂಥವ್ರನ್ನ ಯಾಕೆ ಡ್ಯೂಟಿ ತಗೋಬೇಕು ಇವ್ರು ಮೇಲ್ಗಡೆ ಅಧಿಕಾರಿಗಳು? ಇಂತರ ಡ್ಯೂಟಿ ಅವಶ್ಯಕತೆನೇ ಇಲ್ಲ, ಮನೆಗೆ ಮಾಡ್ಕೊಂಡಿದ್ ಬಿಡ್ಬೇಕು. ಕೂಲಿ ಕಾರ್ಮಿಕ, ಕಟ್ಟಡ ಕಾರ್ಮಿಕ ನನ್ ಗಂಡ. ಕಷ್ಟದ ನನಗೆ ಇರ್ಬೇಕಪ್ಪ ಅಂದ್ರೆ ನನ್ ಗಂಡನೇ. ಈಗ ಯಾರು ಉಂಟು? ನನ್ನ 2 ಮಕ್ಕಳಿಗೆ ಯಾರು ನೋಡ್ಕೋಬೇಕು? 4 ಮಾತು ಹೇಳ್ಬೇಕು, ಬುದ್ಧಿ ಹೇಳ್ಬೇಕು. ಸಾಯೋ ಮಟ್ಟಕ್ಕೆ ಇವ್ರು ಡೆತ್ ಕೇಸ್ ಅನ್ನಂಗ್ ಮಾಡ್ ಕುಂತಿದಾರಲ್ಲ, ನನ್ಗೆ ಯಾರು ಗೆತ್ತೆ? ಈಗ ಮೃತ ಖಲೀಲ್ ಕುಟುಂಬಕ್ಕೆ ಸ್ವಾಂತನದ ಸುರಿಮಳೆ. ಯಾವುದೇ ಅಧಿಕಾರಿ ಭೇಟಿ ನೀಡಿಲ್ಲವೆಂದು ಬೇಸರ. ಮೃತ ಖಲೀಲ್ ಕುಟುಂಬಕ್ಕೆ ಸ್ವಾಂತನ ಹೇಳಲು ಸಾಕಷ್ಟು ಮುಸ್ಲಿಂ ಸಂಘಟನೆಯ ಮುಖಂಡರು ಬರ್ತಿದ್ದಾರೆ ಕಣ್ರಿ. ಅದರಲ್ಲೂ ಕರ್ನಾಟಕದ ಮುಸ್ಲಿಂ ಸಂಘ ಸೇರಿದಂತೆ ನಾನಾ ರಾಜಕೀಯ ಮುಖಂಡರಿಂದ ಸ್ವಾಂತನ ಕೇಳಿ ಬರ್ತಿದೆ.
ಇವರ ಮನೆಗೆ ಮುಸ್ಲಿಂ ಮುಖಂಡ ನೂರ್ ಅಹಮದ್ ಭೇಟಿ ನೀಡಿ ಇದು ರಾಜಕೀಯ ಮಾಡುವ ವಿಷಯವಲ್ಲ, ಅನ್ಯಾಯವಾಗಿದೆ, ಇದಕ್ಕೆ ನ್ಯಾಯ ಬೇಕು ಅಂತ ಹೇಳ್ಕೊಂಡಿದ್ದಾರೆ. ಇದರೆಲ್ಲ ನಡೆದ ಘಟನೆ ತಮಗೆಲ್ಲ ಗೊತ್ತಿರೋ ವಿಚಾರ, ತಾವೆಲ್ಲ ಬಂದು ಇದರಲ್ಲಿ ನೋಡಿದ್ದೀರ. ನಾವು ಆಗ್ರಹ ಮಾಡೋದಿಷ್ಟೇ, ಸತ್ಯಾಸತ್ಯತೆಯನ್ನು ಹೊರತರುವ ಕೆಲಸ ವರಿಷ್ಠ ಪೊಲೀಸ್ ಅಧಿಕಾರಿಗಳು ಮಾಡಬೇಕು. CCTV ಫುಟೇಜ್ ಇದ್ದೇ ಇರ್ತದೆ ಠಾಣೆ ಅಂದಮೇಲೆ, ಅದು ತೆಗೆದು ಆದಷ್ಟು ಬೇಗ ಆ ಮಕ್ಕಳನ್ನ ಪರಿವಾರಕ್ಕೆ ಸರ್ಕಾರ ಉನ್ನತ ಮಟ್ಟದಲ್ಲಿ ಒಂದು ವಿಚಾರಣೆಯನ್ನು ನಡೆಸಿ ಈ ಕೂಡಲೇ ಅವರಿಗೆ ಮಾನ್ಯ ನಮ್ಮ ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸಾಹೇಬರು ಹಗರಿಬೊಮ್ಮನಹಳ್ಳಿಗೆ ಬಂದು ಸತ್ಯಾಸತ್ಯತೆಯನ್ನು ಅವರೇ ತಿಳ್ಕೊಳ್ಳೋ ಕೆಲಸ ಮಾಡಬೇಕು ಅಂತ ನಾನು ಆಗ್ರಹ ಪಡಿಸ್ತೀನಿ. ಈ ಪ್ರಕರಣದಲ್ಲಿ ಅದಾಗಲೇ ಇಬ್ರು PCಗಳನ್ನ ಅಮಾನತು ಮಾಡಲಾಗಿದೆ. ತಕ್ಷಣ CBI ಅಥವಾ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಮಾಡಿಸಬೇಕೆಂದು ಮುಸ್ಲಿಂ ಮುಖಂಡರು ಆಗ್ರಹಿಸಿದ್ದಾರೆ. ಅಲ್ಲದೆ ಶೈನಾಜ್ ಕುಟುಂಬಕ್ಕೆ ಕಾರ್ಮಿಕನಾಗಿದ್ದ ಖಲೀಲ್ನೇ ಜೀವನಕ್ಕೆ ಆಧಾರವಾಗಿದ್ದ. ಹೀಗಾಗಿ ಈ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕೆಂದು ಒತ್ತಾಯಿಸಲಾಗಿದೆ. ಇದರ CCTV ಫುಟೇಜ್ ಆದಷ್ಟು ಬೇಗ ಸಾರ್ವಜನಿಕರಿಗೆ ಆಗಲಿ ಮೀಡಿಯಾದಲ್ಲಿ ರಿಲೀಸ್ ಮಾಡಿ ಸತ್ಯಾಸತ್ಯತೆಯನ್ನು ಹೊರಗೆ ತಂದು ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆನೂ ಆಗಬೇಕು. ಕುಟುಂಬಕ್ಕೆ 1 ಕೋಟಿಯ ಪರಿಹಾರನ ಕೊಟ್ಟು ಆ ಕುಟುಂಬಕ್ಕೆ ಏನೂ ಅವ್ರ ಜೀವ ಹೋಗಿರೋ ಜೀವ ಅಂತೂ ಕೊಡೋಕ್ಕಾಗೋದಿಲ್ಲ. ತಾವು ಬಂದು ವೈಯಕ್ತಿಕವಾಗಿ ಸಾಂತ್ವನವನ್ನು ಹೇಳಿ 1 ಕೋಟಿಯ ಪರಿಹಾರ ಕೊಟ್ಟರೆ ಎಲ್ಲೋ ಒಂದು ಕಡೆ ಅವರಿಗೆ ನಾವೆಲ್ಲರೂ ಸೇರಿ ಕೈ ಹಿಡುವ ಕೆಲಸ ಮಾಡಿದೀವಿ ಅಂತ ಅನಿಸುತ್ತೆ. ಬರುವ ದಿನಗಳಲ್ಲಿ ಈ ಪ್ರಕರಣ ಮತ್ಯಾವ ತಿರುವು ಪಡೆದುಕೊಳ್ಳಲಿದೆ ಅನ್ನೋದನ್ನ ಕಾದ್ ನೋಡ್ಬೇಕಷ್ಟೇ. ಬಿಗ್ ಟಿವಿ ಕರ್ನಾಟಕ, ವಿಜಯನಗರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.